ಜಯದೇವರಾಜ ಅರಸು ಅವರು ನಿಗಮ ಚಾನಲ್ ಅವ್ರ ಜೊತೆ ಒಂದು ವಿಚಾರವನ್ನು ಮಾತಾಡ್ತಾರೆ ಅಂತಕ್ಕಂಥ ಒಂದು ಆಡಿಯೋ ವಿಡಿಯೋವನ್ನು ಇಟ್ಕೊಂಡು ಅವರ ಮಾತಿಗೆ ನೀವು ಯಾರು ಸಹ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡೋದಕ್ಕೆ ಹೋಗಬೇಡಿ. ಹಿಂದೆನೂ ಸಹ BMTCನಲ್ಲಿ ಕೆಲವು ಉಡಾಪೆ ಅಧಿಕಾರಿಗಳು ಕೆಲವೊಂದಷ್ಟು ಮಾತುಗಳನ್ನ ಆಡಿದ್ರು. ನಿಮಗೆ ಯೂನಿಫಾರ್ಮ್ ಹಾಕೋದಿಕ್ಕೆ ಬಿಡಲ್ಲ, ಕಾಕಿ ಹಾಕೋದಿಕ್ಕೆ ಬಿಡಲ್ಲ ಅಂತೇಳಿ. ಈ ದೇಶದಲ್ಲಿ ಸಂವಿಧಾನ ಬದುಕಿದ್ದರಿಂದನೇ ಮತ್ತೆ ಎಲ್ಲರೂ ಸಹ ಯೂನಿಫಾರ್ಮ್ ಹಾಕಿ ಮತ್ತೆ ನಿಮ್ಮ ಮುಂದೆ ಇದೇ ರೀತಿಯಲ್ಲಿ ಕೆಲಸ ಮಾಡಿ ಸಂಬಳ ತೆಗೆದುಕೊಂಡು ಜೀವನ ಮಾಡ್ತಾ ಇದ್ದೀವಿ ಸ್ವಾಮಿ. ಧಮಕಿ ಹಾಕ್ತಕ್ಕಂಥದ್ದು, ಡಿಸ್ಮಿಸ್ ಮಾಡ್ತೀನಿ, ಸಸ್ಪೆಂಡ್ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಇದೇನು ನಿಮ್ಮ ಅಪ್ಪನ ಜಾಗಿರಲ್ಲ, ಇಲ್ಲ ಇದು ನಿಮ್ಮನೆ ಕೆಲಸ ಅಲ್ಲ. ಮುಷ್ಕರವನ್ನು ಹೊಡಿಬೇಕು ಅಂತಕ್ಕಂಥ ನಿಂತಿರ್ತಕ್ಕಂಥ ಸಂಘಟನೆಗಳದ್ದು ಮನವಿ ಮಾಡ್ತೀನಿ. ನಾವು ನೀವು ಕಿತ್ತಾಡ್ತಕ್ಕಂಥ ಸಂದರ್ಭಗಳು ಬೇಜಾನಿದೆ. 20ನೇ ತಾರೀಕು ನಡೀತಕ್ಕಂಥ ಮುಷ್ಕರದ ವಿಚಾರದಲ್ಲಿ ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜಂಟಿ ಕ್ರಿಯಾ ಸಮಿತಿ ಕೈ ಬಲಪಡಿಸಿದ್ದೇ ಆದರೆ 1/4/26 ಏನು 25 ಮಾಡಿದೆ ಸರ್ಕಾರ, ಅದನ್ನು ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಹೆಜ್ಜೆ ಇಕ್ಕುತ್ತೆ. ಎಲ್ಲವರೆಗೂ ಸಹ ಒಂದು ನೈಜ ವಿಷಯಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ನಮ್ಮ ಸಾರಿಗೆ ಟಿವಿ ಧನಂಜಯ ಅವರು ಮಾಡ್ತಿದ್ದಾರೆ. ದಯವಿಟ್ಟು ಅವ್ರು ಬೆಳಿಬೇಕು. ಸಾರಿಗೆ ನೌಕರರಿಗೆ ಎಲ್ಲ ಥರದ ವಿಷಯಗಳನ್ನು ಸಹ ಅವರು ನೇರವಾಗಿ ತಲುಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರ ಒಂದು ಈ ಸಾರಿಗೆ ಟಿವಿಯನ್ನು ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಹ ಸಾರಿಗೆ ಟಿವಿಯ ಚಂದಾದಾರರಾಗಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಾರಿಗೆ ಟಿವಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡುತ್ತಾ, ಏನೇ ವಿಷಯಗಳಿದ್ರೂ ಸಹ ಸಾರಿಗೆ ಟಿವಿ ಮುಖಾಂತರವಾಗಿ ತಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಮಸ್ತೆ ಸಾರಿಗೆ ಟಿವಿಯ ಎಲ್ಲ ವೀಕ್ಷಕರಿಗೂ ಮತ್ತು ಸಮಸ್ತ ಸಾರಿಗೆ ನೌಕರರೆಲ್ಲರಿಗೂ ಸಹ ಏನು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮೊದಲನೇದಾಗಿ ದಿನಾಂಕ 20ನೇ ತಾರೀಕು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ. ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮುಷ್ಕರವನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥದ್ದನ್ನು ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಏನು ನಿನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೋ ಒಂದು ಆಡಿಯೋ ವೈರಲ್ ಆಗ್ತಾಯಿದೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನೂರಾರು ಫೋನ್ ಕರೆಗಳು, ಸಾವಿರಾರು ಮೆಸೇಜ್ಗಳನ್ನ ಮಾಡ್ತಾಯಿದ್ದೀರಾ. ದಯಮಾಡಿ ಆ ಥರದ ವಿಚಾರಗಳಿಗೆ ಯಾರೂ ಸಹ ಕಿವಿಗೊಡೋದಕ್ಕೆ ಹೋಗಬೇಡಿ. ಒಂದು ಮನೆಯಲ್ಲಿ 5 ಜನ ಅಣ್ಣ ತಮ್ಮದಿರು ಇರ್ತಾರೆ ಅಂತಲೇ ಸಾವಿರಾರು ಭಿನ್ನಾಭಿಪ್ರಾಯಗಳಿರುತ್ತೆ. ಅದೇ ರೀತಿ ಸಂಘಟನೆಗಳಲ್ಲಿ ತಮ್ಮದೇ ಆದಂಥ ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿರುತ್ತೆ. ಅದನ್ನು ಯಾರೋ ಕೆಲವು ಕಿಡಿಗೇಡಿಗಳು ತಗೊಬಂದು ಸಾಮಾಜಿಕ ಜಾಲತಾಣಕ್ಕೆ ಹಚ್ಚಿ ಅದಕ್ಕೆ ಬೇರೆ ರೀತಿಯಲ್ಲಿ ಬಣ್ಣವನ್ನು ಕೊಟ್ಟು, ಇಲ್ಲ ಮುಷ್ಕರಕ್ಕೆ ಈ ರೀತಿಯಲ್ಲಿ ಹಿನ್ನಡೆ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಕೆಲವು ಕಿಡಿಗೇಡಿಗಳು ಅದನ್ನು ತಗೊಬಂದು ಸಾಮಾಜಿಕ ಜಾಲತಾಣಕ್ಕೆ ಹರಿಬಿಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಯಾವ ಸಂಘಟನೆಗಳು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಾವು ಸಿಡಿದು ನಿಂತಿದ್ದೀವಿ, ಬೆಂಬಲವನ್ನು ಕೊಡಬೇಕಾಗಿತ್ತೋ ಆ ಸಂಘಟನೆಗಳು ಇವತ್ತು ಸರ್ಕಾರದ ವಿಚಾರದಲ್ಲಿ ಮಾರು ಹೋಗಿ ಸರ್ಕಾರ ತನಗೇನಾದ್ರೂ ಕೊಡುತ್ತೆ ಅಂತಕ್ಕಂಥ ವಿಚಾರದಲ್ಲಿ ಮನವೊಂದಿಟ್ಕೊಂಡು ಇವತ್ತಿನವರೆಗೂ ಸಹ ಸಾರಿಗೆ ಸಂಘಟನೆಗಳು ಹೋರಾಟಕ್ಕೆ ಬೆಂಬಲಕ್ಕೆ ಕರೆ ಕೊಟ್ಟರು ಸಹ ಅಂತ ಕೆಲವೊಂದು ಸಂಘಟನೆಗಳು ಇವತ್ತಿಗೂ ಸಹ ಹೋರಾಟದ ಬೆಂಬಲವಾಗಿ ಕೈ ಬಲಪಡಿಸಿಲ್ಲ. ಹಾಗಾಗಿ ಅಂಥವರು ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ಆಡಿಯೋ ವಿಡಿಯೋದ ತುಣುಕುಗಳನ್ನ ಇಟ್ಕೊಂಡು ಎಂದೋ ಮಾತಾಡಿರ್ತಕ್ಕಂಥ ಆಡಿಯೋ ವಿಡಿಯೋ ತುಣುಕುಗಳು, ಮತ್ತು ನಮ್ಮಲ್ಲಿರ್ತಕ್ಕಂಥ ಸಂಚಾಲಕರಂಥ ಜಯದೇವರಾಜ ಅರಸು ಅವರು ಯಾರೋ ನಿಗಮ ಚಾನಲ್ ಅವ್ರ ಜೊತೆ ಒಂದು ವಿಚಾರವನ್ನು ಮಾತಾಡ್ತಾರೆ ಅಂತಕ್ಕಂಥ ಒಂದು ಆಡಿಯೋ ವಿಡಿಯೋವನ್ನು ಇಟ್ಕೊಂಡು ಈ ಮುಷ್ಕರಕ್ಕೆ ಏನಾದರೂ ಮಾಡಿ ತೊಂದರೆ ಕೊಡಬೇಕು, ಈ ಮುಷ್ಕರವನ್ನು ಮುರಿಬೇಕು, ನಾವು ಸರ್ಕಾರದ ಪರವಾಗಿ ನಿಲ್ಕೋಬೇಕು, ಸರ್ಕಾರ ಏನಾದ್ರು ಕೊಟ್ಟರೆ ಅದನ್ನು ನಾವು ಬಾಚಿ ತಪ್ಕೊಂಡು ಈಸ್ಕೋಬೇಕು ಅಂತಕ್ಕಂಥ ಕೆಲವು ಕಿಡಿಗೇಡಿಗಳು ಅದನ್ನು ಸಾಮಾಜಿಕ ಜಾಲತಾಣಕ್ಕೆ ತಂದುಬಿಟ್ಟು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಬೇಕಾದಂಥ ರೀತಿಯಲ್ಲಿ ನಿಂತಿದೆ. ನಾನು ಆ ಸಂಘಟನೆಗಳಲ್ಲಿ ಮನವಿ ಮಾಡ್ತೀನಿ, ದಯಮಾಡಿ ನಮ್ಮಲ್ಲಿರ್ತಕ್ಕಂಥ ಹಲವಾರು ವಿಚಾರಗಳು ಏನೇ ಇರಲಿ, ಭಿನ್ನಾಭಿಪ್ರಾಯಗಳು ಏನೇ ಇರಲಿ, ಅವೆಲ್ಲವನ್ನು ಕೂತು ಸಮಸ್ಯೆ ಬಗೆಹರಿಸ್ಕೊಳ್ಳೋದಕ್ಕೆ ತುಂಬ ಸಮಯ ಇದೆ. ಆದರೆ ಈಗಿನ ಸಂದರ್ಭ ನಾವೆಲ್ಲರೂ ಸಹ ಸರ್ಕಾರದ ವಿರುದ್ಧ ಹೋರಾಡ್ತಕ್ಕಂಥ ಸಂದರ್ಭ. ಸರ್ಕಾರ ಏಕಪಕ್ಷೀಯವಾಗಿ 12.5% ವೇತನವನ್ನು ಹೆಚ್ಚಳ ಮಾಡಿದೆ. ಅದರಲ್ಲೂ ಸಹ 80ರ ದಶಕದಿಂದ ನಡ್ಕೊಂಡ್ಬಂದಂಥ ಏನು 4 ವರ್ಷಕ್ಕೊಮ್ಮೆ ಒಂದು ಸಲ ವೇತನ ಪರಿಷ್ಕರಣೆಯನ್ನು ಮಾಡಬೇಕು, ಆ ವೇತನದ ಪರಿಷ್ಕರಣೆಯ ಅವಧಿಯನ್ನು 16 ತಿಂಗಳ ಕಾಲ ಮುಂದೂಡಿ 1/4/25ಕ್ಕೆ ಅಂತಕ್ಕಂಥ ವಿಚಾರವನ್ನು ಮಾಡಿರ್ತಕ್ಕಂಥ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ. 20ನೇ ತಾರೀಕು ಮೇ ತಿಂಗಳಲ್ಲಿ ನಾವು ಹೋರಾಟಕ್ಕೆ ಕರೆ ಕೊಟ್ಟಿರ್ತಕ್ಕಂಥ ಸಂದರ್ಭವೇ ಹೊರತು ಸಂಘ ಸಂಘಟನೆಗಳಲ್ಲಿ ನಡುವೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ಮತ್ತೊಂದನ್ನು ಅವರೆಚ್ಚು ಇವರೆಚ್ಚು, ಆ ಸಂಘಟನೆ ಹಂಗೆ ಮಾಡಿತ್ತು, ಈ ಸಂಘಟನೆ ಹಿಂಗೆ ಮಾಡಿತ್ತು ಅಂತಕ್ಕಂಥ ಹೇಳ್ತಕ್ಕಂಥ ವಿಚಾರ ಅಲ್ಲ ಅಂತಕ್ಕಂಥದ್ದನ್ನು ಸಂಘಟನೆಗಳು ಮನಗಾಣಬೇಕು. ಸರ್ಕಾರದ ವಿರುದ್ಧ ನಾವೆಲ್ಲರೂ ಸಹ ಹೋರಾಟವಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ 1-2% ಇರ್ತಕ್ಕಂಥ ಸಂಘಟನೆಗಳು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಬಂದು ಅನ್ಯತವಾಗಿ ಕಾರ್ಮಿಕರನ್ನ ದಿಕ್ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಮನವಿ ಮಾಡ್ತೀನಿ. 20ನೇ ತಾರೀಕು ನಡೀತಕ್ಕಂಥ ಮುಷ್ಕರದ ವಿಚಾರದಲ್ಲಿ ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜಂಟಿ ಕ್ರಿಯಾ ಸಮಿತಿ ಕೈ ಬಲಪಡಿಸಿದ್ದೇ ಆದರೆ 1/4/26 ಏನು 25 ಮಾಡಿದೆ ಸರ್ಕಾರ, ಅದನ್ನು ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಹೆಜ್ಜೆ ಇಕ್ಕುತ್ತೆ. ಮತ್ತು ಏನು 12.5% ಏಕಪಕ್ಷೀಯವಾಗಿ ನಿರ್ಣಯ ಮಾಡಿದರೆ ಆ ವಿಚಾರದಲ್ಲೂ ಸರ್ಕಾರ ಮರುಪರಿಶೀಲನೆ ಮಾಡುತ್ತೆ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಕಾರ್ಮಿಕ ಬಂಧುಗಳೇ, ದಯಮಾಡಿ ನಾವ್ಯಾರನ್ನು ಸಹ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿಯೋದಕ್ಕೆ ಸರ್ಕಾರವೇ ನೇರವಾಗಿ ಹೊಣೆಯಾಗಿದ್ದೇ ಹೊರತು ಸರ್ಕಾರ
12.5% ವೇತನ ಹೆಚ್ಚಳ ಮಾಡಿರ್ತಕ್ಕಂಥದ್ದೇ ದೊಡ್ಡದು ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಕೆಲಸಕ್ಕೆ ನಿಂತಿದೆ. ಸನ್ಮಾನ್ಯ ಸಾರಿಗೆ ಸಚಿವರಾಗಿರ್ಬೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೀನಿ, ಸ್ವಾಮಿ ನೀವು 2016ರಲ್ಲಿ ಸರ್ಕಾರ ಮಾಡಿದ್ರಲ್ಲ, ಆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 12% ವೇತನ ಹೆಚ್ಚಳವನ್ನು ಮಾಡಿದ್ದೀರಾ. ಇವತ್ತು ನೀವು ಅದೇ ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದನ್ನು ದಯಮಾಡಿ ನೀವು ಹೇಳಬೇಕು. ಇವತ್ತು ಡೀಸೆಲ್ ಬೆಲೆ ಹೆಚ್ಚಳ ಆಗಿದೆ, ಕೊಡ್ತಕ್ಕಂಥ ಸಂಬಳದಲ್ಲಿ ನಮಗೆ ಸಾಲಲ್ಲ, ಯಾಕೆಂದರೆ ಅನುದಾನವಿಲ್ಲ ಅಂತಕ್ಕಂಥ. ಸ್ವಾಮಿ, ನಾವು ದುಡಿತಕ್ಕಂಥ ವರ್ಗ ನಮ್ಮ ಸಂಬಳವನ್ನು ಹೆಚ್ಚಳ ಮಾಡಿ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದೇವೆ ಹೊರತು ಇವತ್ತಿನ ಹಣದುಬ್ಬರ ಮತ್ತು ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ, ಕಾರ್ಮಿಕರು ಜರ್ಜರಿತರಾಗಿ ಹೋಗ್ಬಿಟ್ಟಿದ್ದಾರೆ. ಈ ಹಣದುಬ್ಬರದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು. ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇರತಕ್ಕಂಥದ್ದು ಇಷ್ಟೇ, ಸರ್ಕಾರಕ್ಕೆ ನಾವ್ಯಾರು ಸಹ ಮುಜುಗರ ತರಬೇಕು, ಕಪ್ಪು ಪಟ್ಟಿ ಚಳವಳಿ ಮಾಡ್ತಕ್ಕಂಥದ್ದನ್ನು ಮಾಡಬೇಕು, ಸರ್ಕಾರದ ವಿರುದ್ಧ ಬಂಡೆ ಹೇಳಬೇಕು ಅಂತಕ್ಕಂಥ ವಿಚಾರದಲ್ಲಿ ಯಾರೂ ಇಲ್ಲ. ಯಾಕಂದರೆ ನಿಮ್ಮದೇ ಶಕ್ತಿ ಯೋಜನೆಯನ್ನು ಹೆಗಲಿಗೆ ಮೇಲೆ ಕೊಟ್ಟು ಹೆಗಲ ಮೇಲೆ ಒತ್ಕೊಂಡು ದುಡಿದು ನಿಮ್ಮದೇ ಸರ್ಕಾರಕ್ಕೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಪ್ರಶಸ್ತಿಗಳು ಬರೋದಕ್ಕೆ ಕಾರಣಕರ್ತರಾದಂಥ ಕಾರ್ಮಿಕರನ್ನ ಕಡೆಗಣಿಸಿ ನೀವು ಇವತ್ತು ಸಾಧನಾ ಸಮಾವೇಶವನ್ನು ಮಾಡಕ್ಕೆ ನಿಂತಿದ್ದೀರಾ. ದಯಮಾಡಿ ನಿಮ್ಮ ಸಾಧನೆಯನ್ನು ಸಾರ್ವಜನಿಕರಿಗೆ ತಿಳಿಸ್ಬೇಕಂತಂದ್ರೂ ಸಹ ನಮ್ಮದೇ 4,000 ಬಸ್ಗಳು ಬೇಕು, 4,000 ಸಿಬ್ಬಂದಿಗಳು ಬೇಕು. ನಿಮಗೆ ಕರ್ಕೊಬಂದು ನೀವು ಮಾಡಿರ್ತಕ್ಕಂಥ ಖಾಲಿ ಚೇರನ್ನು ಭರ್ತಿ ಮಾಡೋದಕ್ಕೂ ಸಹ ಸಾರಿಗೆ ಸಂಸ್ಥೆಯ ಬಸ್ಗಳು ಮತ್ತು ಸಾರಿಗೆ ಸಂಸ್ಥೆಯಲ್ಲಿ ದುಡಿತಕ್ಕಂಥ ವರ್ಗವೇ ಬೇಕೇ ಹೊರತು ಮತ್ತಿನ್ಯಾರು ಅಲ್ಲ ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ನಾನು ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ. ಹಾಗಾಗಿ ಸನ್ಮಾನ್ಯ ಸಾರಿಗೆ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಈಗಲೂ ಸಹ ಕಾಲ ಮೀರಿಲ್ಲ. ಜಂಟಿ ಕ್ರಿಯಾ ಸಮಿತಿ ಜೊತೆ ಮಾತನಾಡಿ ದಯಮಾಡಿ ಸಾರಿಗೆ ನೌಕರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲಿಲ್ಲ ಅಂತಂದರೆ 20ನೇ ತಾರೀಕು ಆಗ್ತಕ್ಕಂಥ ಹೋರಾಟಕ್ಕೆ ಸರ್ಕಾರವೇ ನೇರವಾಗಿ ಹೊಣೆಗಾಗಿರುತ್ತೆ. ಹಾಗಾಗಿ ನಾನು ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, 20ನೇ ತಾರೀಕು ಮುಷ್ಕರ ನಡೀಬಾರ್ದು. ಸರ್ಕಾರಕ್ಕೆ 19ನೇ ತಾರೀಕು ನಡೀತಕ್ಕಂಥ ಸಮಾವೇಶದ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ತೊಡಕಾಗಬಾರ್ದು ಅಂತಂದರೆ ಜಂಟಿ ಕ್ರಿಯಾ ಸಮಿತಿ ಜೊತೆ ಇವಾಗಲೂ ಸಹ ಮುಕ್ತವಾದಂಥ ಮಾತುಕತೆ ಆಡಿ ಸಮಸ್ಯೆಯನ್ನು ಬಗೆಹರಿಸಿದ್ರೆ ನಾವೆಲ್ಲರೂ ಸಹ ಸರ್ಕಾರದ ಪರವಾಗಿ ನಿಲ್ತೀವಿ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಸರ್ಕಾರದ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಸಮಸ್ತ ಸಾರಿಗೆ ಸಿಬ್ಬಂದಿಗಳಿಗೆ ನಾನು ಇನ್ನೊಂದು ನೇರವಾಗಿ ಮನವಿ ಮಾಡ್ತೀನಿ. ಅಧಿಕಾರಿಗಳು ಬರ್ತಾ ಇದ್ದಾರೆ, ಹಣ ಈ ರೀತಿನೆಲ್ಲ ಧಮಕಿ ಆಗ್ತಾ ಇದ್ದಾರೆ, ಡಿಪೋಗಳಲ್ಲಿ ಬಂದು ಸೈನ್ ಹಾಕ್ಸ್ಕೊತಾ ಇದ್ದಾರೆ. ಹೌದು, ಅವರು ಪಾಪ ಲಡ್ಡು ಕೇಳ್ತಾಯಿದ್ರು, ಲಡ್ಡು ಜೊತೆಗೆ ಇನ್ನೂ ಬೇರೆ ಬೇರೆ ಥರದ ಸ್ವೀಟು ಸಹ ಬಂದುಬಿಡ್ತು. ಅವರ ನಿರೀಕ್ಷೆ ಪಾಪ ಅವರಿಗೆಲ್ಲ ದೊಡ್ಡ ಮಟ್ಟದ 7 ಅಂಕಿ 8 ಅಂಕಿ ಸಂಬಳದಲ್ಲಿ ಇರ್ತಕ್ಕಂಥವರಿಗೆ 12.5% ವೇತನ ಪರಿಷ್ಕರಣೆ ಮಾಡಿರ್ತಕ್ಕಂಥದ್ದೇ ದೊಡ್ಡ ಮಟ್ಟದಲ್ಲಿ ಲಾಭ ಆಗಿದೆ. ಅವರಿಗೆ ಅದರಿಂದ ಉತ್ತಮವಾದಂಥ ಪೇ ಸ್ಕೇಲ್ ಸಿಗುತ್ತೆ. ಆದರೆ 3ನೇ ದರ್ಜೆ 4ನೇ ದರ್ಜೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ 95% ನೌಕರರು ಏನಿದ್ದಾರೆ, ಈ 12.5% ವೇತನದಿಂದ ಯಾವುದೇ ಕಾರಣಕ್ಕೂ ಹೊಟ್ಟೆ ತುಂಬತಕ್ಕಂಥ ಕೆಲಸ ಆಗಲ್ಲ. ಹಾಗಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ, ಇದು ದುಡಿತಕ್ಕಂಥ ವರ್ಗದ ಕೂಗು, ಇದು ಹಸುವಿನಿಂದ ಕಂಗೆಟ್ಟವರ ಕೂಗೆ ಹೊರತು ಯಾರೋ ಹೊಟ್ಟೆ ತುಂಬಿದವರ ಅಧಿಕಾರಿಗಳ ಕೂಗಲ್ಲ. ಅಧಿಕಾರಿ ವರ್ಗಕ್ಕೆ 12.5% ಬಂದಿರೋದನ್ನು ಅವ್ರು ಆಲ್ರೆಡಿ ಸ್ವಾಗತ ಮಾಡ್ಕೊಂಡಿದ್ದಾರೆ. ಅವ್ರು ಆಲ್ರೆಡಿ ಲಡ್ಡುನೂ ಸಹ ಹಂಚ್ಕೊಂಡು ತಿನ್ಕೊಂಡಿದ್ದಾರೆ. ಹಾಗಾಗಿ ಅವರ ಮಾತಿಗೆ ನೀವು ಯಾರೂ ಸಹ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡೋದಕ್ಕೆ ಹೋಗಬೇಡಿ. ಕೆಲವು ಇನ್ನೂ ಅಧಿಕಾರಿಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾ ಇದ್ದಾರೆ, ನಿಮ್ಮನ್ನು ಕಳೆದ ಬಾರಿ ಡಿಸ್ಮಿಸ್ ಮಾಡಿದ್ದೀವಿ, ಈ ಬಾರಿನೂ ಅದೇ ರೀತಿ ಡಿಸ್ಮಿಸ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಸಹ ನಿಮ್ಮನ್ನು ಬಿಡಲ್ಲ ಅಂತಕ್ಕಂಥ ವಿಚಾರವನ್ನು ಧಮಕಿ ಆಗ್ತಕ್ಕಂಥ ರೀತಿಗೂ ಸಹ ಕೆಲವು ಅಧಿಕಾರಿಗಳು ಹೋಗಿದ್ದಾರೆ. ಹಾಗಾಗಿ ನಾನು ಅಧಿಕಾರಿಗಳಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಿದ್ದೇನೆ, ಈ ದೇಶದಲ್ಲಿ ಸಂವಿಧಾನ ಬದುಕಿದೆ. ಹಿಂದೆನೂ ಸಹ BMTCನಲ್ಲಿ ಕೆಲವು ಉಡಾಪೆ ಅಧಿಕಾರಿಗಳು ಕೆಲವೊಂದಷ್ಟು ಮಾತುಗಳನ್ನ ಆಡಿದರು, ನಿಮಗೆ ಯೂನಿಫಾರ್ಮ್ ಹಾಕೋದಕ್ಕೆ ಬಿಡಲ್ಲ, ಕಾಕಿ ಹಾಕೋದಕ್ಕೆ ಬಿಡಲ್ಲ ಅಂತೇಳಿ. ಈ ದೇಶದಲ್ಲಿ ಸಂವಿಧಾನ ಬದುಕಿದ್ದರಿಂದನೇ ಮತ್ತೆ ಎಲ್ಲರೂ ಸಹ ಯೂನಿಫಾರ್ಮ್ ಹಾಕಿ ಮತ್ತೆ ನಿಮ್ಮ ಮುಂದೆ ಇದೇ ರೀತಿಯಲ್ಲಿ ಕೆಲಸ ಮಾಡಿ ಸಂಬಳ ತೆಗೆದುಕೊಂಡು ಜೀವನ ಮಾಡ್ತಾಯಿದ್ದೀವಿ. ಸ್ವಾಮಿ, ನಿಮ್ಮ ಈ ಉಡಾಪೆ ಮಾತುಗಳಿಗೆ ಕಡಿವಾಣ ಇರಲಿ. ಹಾಗಾಗಿ ದುಡಿತಕ್ಕಂಥ ವರ್ಗವನ್ನು ಸೌಜನ್ಯ ರೀತಿಯಲ್ಲಿ ಬಳಸ್ಕೊಂಡು ಮಾತಾಡೋದನ್ನು ಕಲೀರಿ. ಬೇಕಾಬಿಟ್ಟಿಯಾಗಿ ಏನನ್ನ ಮಾತಾಡ್ಬೋದು, ನೀವು ಮಾಡ್ತಕ್ಕಂಥ ಕೆಲ ಅಕ್ರಮ ಎಲ್ಲದಕ್ಕೂ ಸಹ ಕಾರ್ಮಿಕರು ಮೌನವಾಗಿರ್ತಾರೆ ಅಂತಂತಂದರೆ ಆ ಮೌನವಾಗಿರ್ತಕ್ಕಂಥ ಕಟ್ಟೆ ಹೊಡೆದ್ರೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಆಲ್ರೆಡಿ ನೀವೆಲ್ಲರೂ ದಿನಗಳಲ್ಲಿ ನೋಡಿದ್ದೀರಾ. ಮುಂದಿನ ದಿನಗಳಲ್ಲೂ ನೋಡಬೇಕಾಗತ್ತೆ ಅಂತಕ್ಕಂಥದ್ದನ್ನು ನಾನು ಅಧಿಕಾರಿಗಳಿಗೆ ನೇರವಾಗಿ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಇದು ದುಡಿತಕ್ಕಂಥ ವರ್ಗದ ಕೂಗು. ನೀವು ಕೊಟ್ಟದ್ದನ್ನು ತೆಗೆದುಕೊಂಡು ನೀವು ಯಾವುದೋ ದಿನಾಂಕವನ್ನು ಘೋಷಣೆ ಮಾಡ್ತೀರಾ, ಅದನ್ನು ನೀವೆಲ್ಲರೂ ಶಿರಸಾವಹಿಸಿ ಪಾಲಿಸ್ತೀರಾ ಅಂತಂದರೆ 95% ದುಡಿತಕ್ಕಂಥ ವರ್ಗಕ್ಕೆ 2,000 ರೂಪಾಯಿ, 2,500 ರೂಪಾಯಿ, 3,000 ರೂಪಾಯಿ ಸಂಬಳ ಹೆಚ್ಚಳ ಆಗ್ತಕ್ಕಂಥ ಒಂದು ಭಿಕ್ಷೆಯನ್ನು ಕೊಟ್ಟು ಸರ್ಕಾರ ನೀವು ಇದನ್ನು ಒಪ್ಕೋಬೇಕು ಅಂತಂದರೆ ಅದನ್ನು ಒಪ್ಕೊಳ್ಳೋದಕ್ಕೆ ದುಡಿತಕ್ಕಂಥ ವರ್ಗ ಏನು ಕೈಲಾಗದೇ ಇರತಕ್ಕಂಥ ರಣಹಿಡಿಗಳಲ್ಲ. ಹಾಗಾಗಿ ಸರ್ಕಾರ ಮತ್ತು ಆಡಳಿತ ವರ್ಗಕ್ಕೆ ನೇರವಾಗಿ ಹೇಳ್ತಾ ಇದ್ದೀನಿ, ಸೌಹಾರ್ದಯುತವಾಗಿ ಕೂತುವಾಗಿ ಬಗೆಹರಿಸ್ಕೊಳ್ಬೇಕಾದಂಥ ಸಂದರ್ಭವನ್ನು ಅತ್ಯಂತ ದೊಡ್ಡ ಮಟ್ಟದ ಹೋರಾಟಕ್ಕೆ ನೀವು ಸಹ ಒಂದು ಕಡೆ ಕಾರಣ ಆಗ್ತಾ ಇದ್ದೀರಾ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಧಮಕಿ ಆಗ್ತಕ್ಕಂಥದ್ದು, ಡಿಸ್ಮಿಸ್ ಮಾಡ್ತೀನಿ, ಸಸ್ಪೆಂಡ್ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಇದೇನು ನಿಮ್ಮ ಅಪ್ಪನ ಜಾಗಿರಲ್ಲ. ಇಲ್ಲ, ಇದು ನಿಮ್ಮನೆ ಕೆಲಸ ಅಲ್ಲ. ಸಾರಿಗೆ ನೌಕರರು ತಮ್ಮದೇ ಆದಂಥ ಮಾಸ್ ಕಾರ್ಡನ್ನು ಕೊಟ್ಟು, ಯಾರೋ ನಕಲಿ ಮಾಸ್ ಕಾರ್ಡ್ ಕೊಟ್ಟು ಕೆಲಸಕ್ಕೆ ಬಂದಿಲ್ಲ. ತಮ್ಮದೇ ಆದಂಥ ರೀತಿಯಲ್ಲಿ ಒರಿಜಿನಲ್ ಮಾಸ್ ಕಾರ್ಡನ್ನು ಕೊಟ್ಟು ವೆರಿಫಿಕೇಷನ್ ಆಗಿ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ನೇಮಕಾತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಏಕಾಏಕಿ ಕೆಲಸದಿಂದ ತೆಗೆದುಬಿಡ್ತೀನಿ, ಏಕಾಏಕಿ ನಿಮ್ಮನ್ನು ಮನೆ ಕಳಿಸ್ಬಿಡ್ತೀನಿ, ಈ ಥರದ ದಿಮಾಕು ರಿವೆಂಜ್ಗಳು ಮಾತುಗಳನ್ನ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ.
ಯಾಕಂದರೆ ಅದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಕಾರ್ಮಿಕರು ಒಂದು ಬಾರಿ ಸೆಟದ್ದು ನಿಂತು ಬೀದಿಗೆ ಬಂದರೆ ಏನೆಲ್ಲ ಅನಾಹುತಗಳಾಗುತ್ತೆ ಅನ್ನೋದಕ್ಕೆ 2021ರಲ್ಲಿ ನೋಡಿದ್ದೀರಾ. ಹಾಗಾಗಿ ನಾವ್ಯಾರು ಸಹ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಹೋಗಬೇಕು ಅಂತಕ್ಕಂಥ ನಿಂತವರಲ್ಲ. ಸರ್ಕಾರ ನಮ್ಮನ್ನು ಸೌಹಾರ್ದಯುತವಾಗಿ ಸೌಜನ್ಯಯುತವಾಗಿ ನಡೆಸ್ಕೋಬೇಕು, ಒಂದು ಒಳ್ಳೆಯ ಸಂಬಳವನ್ನು ಕೊಡಬೇಕು, ಒಂದು ಉತ್ತಮವಾದಂಥ ಜೀವನ ನಡೆಸಬೇಕು ಅಂದರೆ ಈ ದಿನಮಾನದಲ್ಲಿ ಆಗಿರ್ತಕ್ಕಂಥ ಆರ್ಥಿಕ ಬೆಲೆ, ಆರ್ಥಿಕ ಹಿಂಜರಿತೆ ಇವೆಲ್ಲವನ್ನೂ ಸಹ ಮನಗಂಡು ಸರ್ಕಾರ ಮತ್ತು ಸಾರಿಗೆ ಸಚಿವರು ದಯಮಾಡಿ ಸಾರಿಗೆ ನೌಕರರ ಬಗ್ಗೆ ಮೃದು ಧೋರಣೆಯನ್ನು ತಾಳಬೇಕು. ಹೋರಾಟವನ್ನು ಮಾಡೇ ಪಡಿಬೇಕು ಅಂತಕ್ಕಂಥದ್ದು ಸಾರಿಗೆ ನೌಕರರ ಹಣೆ ಬರದಲ್ಲಿ ಬರೆದುಬಿಟ್ಟಿದೆ. ಹಾಗಾಗಿ ಆ ಹೋರಾಟದ ದಿಕ್ಕಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಕೆಲವೊಂದಷ್ಟು ಸಂಘಟನೆಗಳು ಸಹ ಮನೇಲಿರ್ತಕ್ಕಂಥ ಅಣ್ಣ ತಮ್ಮದಿರಲ್ಲೇ ನೂರಾರು ಭಿನ್ನಾಭಿಪ್ರಾಯಗಳು ಇರುತ್ತೆ. ಸಂಘಟನೆಗಳ ನಡುವೆ ಹಲವಾರು ಭಿನ್ನಾಭಿಪ್ರಾಯಗಳಿದೆ. ಅದನ್ನು ಯಾರೋ ವೈಯಕ್ತಿಗತವಾಗಿ ಹಂಚಿಕೆ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ತೆಗೆದುಕೊಂಡು ಬಂದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿ ಇವರಲ್ಲಿ ಒಗ್ಗಟ್ಟಿಲ್ಲ, ಮುಷ್ಕರವನ್ನು ಹೊಡಿಬೇಕು ಅಂತಕ್ಕಂಥ ನಿಂತಿರ್ತಕ್ಕಂಥ ಸಂಘಟನೆಗಳದ್ದು ಮನವಿ ಮಾಡ್ತೀನಿ. ನೀವು ಕಿತ್ತಾಡ್ತಕ್ಕಂಥ ಸಂದರ್ಭಗಳು ಬೇಜಾನಿದೆ. ಬನ್ನಿ, ಈ ಮುಷ್ಕರದ ನಂತರದಲ್ಲಿ ನಾವು ಕಿತ್ತಾಡ್ತಕ್ಕಂಥದ್ದನ್ನು ಮಾಡೋಣ. ಆವಾಗ ಕಾರ್ಮಿಕರಿಗೆ ಏನೂ ಪ್ರಯೋಜನಕ್ಕಾಗಲ್ಲ. ಆದರೆ ಈಗ ಕಾರ್ಮಿಕರು ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಂತ ಸಂದರ್ಭ, ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾದಂಥ ಸಂದರ್ಭ. ಇಂಥ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಸರ್ಕಾರದಿಂದ ನಮ್ಮನ್ನೇನಾದ್ರೂ ಕರೆದು ನಮಗೇನಾದ್ರೂ ಪಾಪ ಪ್ರಸಾದವನ್ನೇನಾದರೂ ಕೊಡ್ತಾರೇನೋ ಅದನ್ನು ತೆಗೆದುಕೊಂಡು ಜೀವನವನ್ನು ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು, ಮಾರಾಟಗೊಂಡಂಥ ಸಂಘಟನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಕೊಂಡು ಸುಮ್ಮನೆ ಕಾರ್ಮಿಕರ ನಡುವೆ ಭಿನ್ನಾಭಿಪ್ರಾಯಗಳನ್ನ ಹಬ್ಬಿಸೋದನ್ನು ಬಿಟ್ಟು ಬನ್ನಿ. ಕಾರ್ಮಿಕರು ಸಂಕಷ್ಟದಲ್ಲಿದ್ದಾರೆ. ಕಾರ್ಮಿಕರಿಗೆ ಅತ್ಯಂತವಾಗಿ ದಯನೀಯವಾಗಿ ಸರ್ಕಾರ ಅತ್ಯಂತ ಕಮ್ಮಿ ಸಂಬಳಕ್ಕೆ ಕೆಲಸ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಅನೌನ್ಸ್ಮೆಂಟ್ ಮಾಡಿದೆ. ಅದರ ವಿರುದ್ಧವಾಗಿ ಜಂಟಿ ಕ್ರಿಯಾ ಸಮಿತಿ ಸದೃಢವಾಗಿ ಸಕ್ರಿಯವಾಗಿ ಇದನ್ನು ವಿರೋಧಿಸಿ ರಾಜ್ಯ ಸರ್ಕಾರಕ್ಕೆ 20ನೇ ತಾರೀಕಿಗೆ ಬಂದ್ಗೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ ರಾಜ್ಯಾದ್ಯಂತ. ಆ ರಾಜ್ಯಾದ್ಯಂತ ಮುಷ್ಕರದಲ್ಲಿ ನೀವೆಲ್ಲರೂ ಸಹ ಪಾಲ್ಗೊಳ್ಳಿ. ಕಾರ್ಮಿಕರಿಗೆ ಉತ್ತಮವಾದಂಥ ಸೌಲಭ್ಯ ಮತ್ತು ಸಂಬಳವನ್ನು ದೊರಕಿಸಿ ಆ ನಂತರದಲ್ಲಿ ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ಕೂತು ಸರಿಪಡಿಸ್ಕೊಳ್ಳೋಣ. ಹಾಗಾಗಿ ಸಮಸ್ತ ಸಾರಿಗೆ ನೌಕರರಲ್ಲಿ ನಾನು ಮನವಿ ಮಾಡ್ತೀನಿ, ಯಾವುದೇ ಅಧಿಕಾರಿಗಳ ಮಾತಿಗೂ ಸಹ ಕಿಂಚಿತ್ತು ಕಿವಿಗೊಡದೆ ಏನು ಸರ್ಕಾರದ ವಿರುದ್ಧ ನಾವೆಲ್ಲರೂ ಉತ್ತಮವಾದಂಥ ವೇತನ ಪರಿಷ್ಕರಣೆಗೆ ಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಬಂದಿದ್ದೀವಿ. ಹಾಗಾಗಿ ಸರ್ಕಾರದ ವಿರುದ್ಧ ಹೋರಾಟವೇ ಹೊರತು ಯಾವುದೇ ಸಂಘಟನೆಗಳ ವಿರುದ್ಧ, ಯಾವುದೇ ಅಧಿಕಾರಿಗಳ ವಿರುದ್ಧ ಅಲ್ಲ ಈ ಹೋರಾಟ. ಇದು ನಮ್ಮ ಹಸಿವಿನಿಂದ ಕೂಗಿನಿಂದ ಆಗಿರ್ತಕ್ಕಂಥ ಹೋರಾಟ, ನಮ್ಮ ಸಂಬಳದಲ್ಲಾಗಿರ್ತಕ್ಕಂಥ ಹಿನ್ನಡೆಯ ವಿರುದ್ಧ ಹೋರಾಟ. ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು 20ನೇ ತಾರೀಕು ಸರ್ಕಾರದ ವಿರುದ್ಧ ರೋಡಿಗಿಳಿತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸಮಸ್ತ ಸಾರಿಗೆ ನೌಕರರಲ್ಲಿ ಮನವಿ ಮಾಡ್ತೀನಿ, ಅಲ್ಲಂಗಂದ್ರು ಇಲ್ಲಿಂಗಂದ್ರು, ಅವ್ರು ಯಾರೋ ಈ ಥರ ಮಾತಾಡಿದ್ರು, ಇವ್ರು ಯಾರೋ ಹಿಂಗಂತೆ, ಇಂಥ ಸಣ್ಣ ಪುಟ್ಟ ಮಾತುಗಳಿಗೆ ಯಾರೂ ಸಹ ಕಿವಿ ಕೊಡೋದಕ್ಕೆ ಹೋಗ್ಬೇಡಿ. ಜಂಟಿ ಕ್ರಿಯಾ ಸಮಿತಿ ಸದೃಢವಾಗಿದೆ. ಇವಾಗೇನು 26 ತಿಂಗಳ ವೇತನದ ಹಿಂಬಾಕಿಯನ್ನು ಕೊಡಿಸೋದ್ರಲ್ಲೂ ಸಹ ಜಂಟಿ ಕ್ರಿಯಾ ಸಮಿತಿ ಪಾತ್ರ ಏನು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಈ 12.5% ಸರ್ಕಾರ ಅನೌನ್ಸ್ಮೆಂಟನ್ನೇ ಮಾಡಲ್ಲ ನಾವು ಅಂತಕ್ಕಂಥ ಕೂತಿದ್ದಂಥವ್ರು 7% ಗಂಟ ನಮ್ಮ ಹತ್ರ ನೆಗೋಷಿಯಬಲ್ ಮಾಡಿದಂಥ ಸರ್ಕಾರ 12.5% ವೇತನ ಪರಿಷ್ಕರಣೆ ಹೆಚ್ಚಳ ಮಾಡಿದೆ. ಅದಕ್ಕೂ ಸಹ ಜಂಟಿ ಕ್ರಿಯಾ ಸಮಿತಿನೇ ನೇರವಾಗಿ ಕಾರಣ. ಹಾಗಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ, ಅವರಿವರ ಮಾತಿಗೆ ಕಿವಿ ಕೊಡೋಕೆ ಹೋಗಬೇಡಿ. ಜಂಟಿ ಕ್ರಿಯಾ ಸಮಿತಿ ನಿಮ್ಮ ಪರವಾಗಿ ಸದಾ ನಿಲ್ಲುತ್ತೆ. ನಿಮ್ಮ ಕಷ್ಟ, ನಿಮ್ಮ ನೋವು, ನಿಮ್ಮ ನಲಿವು, ನಿಮ್ಮ ದುಃಖದಲ್ಲಿ ಜಂಟಿ ಕ್ರಿಯಾ ಸಮಿತಿ ಇದೆ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ 20ನೇ ತಾರೀಕು ನಡೀತಕ್ಕಂಥ ಮುಷ್ಕರ ಇದು ಜಂಟಿ ಕ್ರಿಯಾ ಸಮಿತಿ ಮುಷ್ಕರ ಅಲ್ಲ, ಸಾರಿಗೆ ನೌಕರರ ಮುಷ್ಕರ. ಇದು ನಿಮ್ಮ ಮುಷ್ಕರ, ಈ ರಾಜ್ಯ ಸರ್ಕಾರದ ವಿರುದ್ಧ ಹಸಿವಿನಿಂದ ನೊಂದವರ ಮುಷ್ಕರ. ಹಾಗಾಗಿ ದೌರ್ಜನ್ಯ ದಬ್ಬಾಳಿಕೆ ವಿರುದ್ಧದ ಮುಷ್ಕರ, ಸಾರಿಗೆ ನೌಕರರಲ್ಲಿ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ದಮನ ನಿರತ ಇವೆಲ್ಲವನ್ನು ಹತ್ತಿಕ್ಕದಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಹೋರಾಟ ಆಗಿದೆ. ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಜಂಟಿ ಕ್ರಿಯಾ ಸಮಿತಿಯನ್ನು ಬಲಪಡಿಸಿ ಸಾರಿಗೆ ನೌಕರರಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ನಾವೆಲ್ಲರೂ ಸಹ ಡ್ಯೂಟಿ ಮಾಡೋಣ ಮುಂದಿನ ದಿನದಲ್ಲಿ ಅಂತಕ್ಕಂಥ ವಿಚಾರವನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸಹ ಜಂಟಿ ಕ್ರಿಯಾ ಸಮಿತಿಯನ್ನು ಕೈ ಬಲಪಡಿಸಬೇಕು ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಸಮಸ್ತ ಸಾರಿಗೆ ನೌಕರರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ.